ಹಾಯ್ ಫ್ರೆಂಡ್ಸ್, ನಮಸ್ತೆ, ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಬಂಡಿ ಮಹಾಕಾಳಿ ಗವಿಪುರಂ ಗುಟ್ಟಲ್ಲಿ. ಇದು ನಿಯರ್ ಕೆಂಪೇಗೌಡ ನಗರ ಬರ್ತದೆ. ನಿಯರ್ ಹನುಮಂತ ನಗರ ಬರುತ್ತೆ. ಇದು ಬಂದು ಫುಲ್ ಪವರ್ಫುಲ್ ದೇವಸ್ಥಾನ. ದೇವಸ್ಥಾನದಲ್ಲಿ ಮಾಟ ಮಂತ್ರ ಆಗಲಿ, ದೃಷ್ಟಿ ತೆಗೆಯೋದಾಗಲಿ ಅಂಥದ್ದು ಏನಿದ್ರೆ ಇದು ದೃಷ್ಟಿ ತೆಗೆದು ಕೊಡ್ತಾರೆ. ಅಂಥದ್ದೆಲ್ಲ ಏನಿದ್ರೆ ಮಾಡಿಕೊಡ್ತಾರೆ ಅವರು. ಇಲ್ಲಿ ತುಂಬ ಪವರ್ಫುಲ್ ದೇವಸ್ಥಾನ. ಇದು ತುಂಬ ಚೆನ್ನಾಗಿ ತುಂಬ ಜನ ಬರ್ತಾರೆ. ಹುಣ್ಣಿಮೆ, ಅಮಾವಾಸ್ಯೆಗೆ, ಶುಕ್ರವಾರ, ಮಂಗಳವಾರ ತುಂಬ ಜನಗಳು ಬರ್ತಾರೆ. ಇಲ್ಲಿ ತುಂಬ ಜನಗಳು ಬಂದು ದೃಷ್ಟಿ ತೊಗೊಂಡು ಹೋಗ್ತಾರೆ. ತುಂಬ ರಶ್ ಇರ್ತದೆ. ನಾನು ಹುಣ್ಣಿಮೆಗೆ ಹೋಗಿದ್ದೆ, ತುಂಬ ರಶ್ ಇತ್ತು, ತುಂಬ ಜನ ಇದ್ದರು. ಆ ಜನದಲ್ಲಿ ದೃಷ್ಟಿ ತೆಗೆಸ್ಕೊಂಡು ತುಂಬ ರಶ್ ಇರೋದ್ರಿಂದ ದೃಷ್ಟಿ ತೆಗೆ ಅಷ್ಟು ಜನ ತುಂಬ ಕಾಯ್ತಾಯಿದ್ರು. ಪೂಜೆಗಳಿಗೆ ತುಂಬ ಜೋರಾಗಿ ಮಾಡ್ತಾರೆ. ಇಲ್ಲಿಗೆ ಹುಣ್ಣಿಮೆ, ಅಮಾವಾಸ್ಯೆಗೆ, ಶುಕ್ರವಾರ, ಮಂಗಳವಾರ ಥರ ಪೂಜೆಗಳು ಜೋರು ಇರ್ತದೆ. ತುಂಬ ಜನ ಇರ್ತಾರೆ. ತುಂಬ ಜನದಿಂದ ತುಂಬ ದೇವ್ರ ದರ್ಶನ ತುಂಬ ಚೆನ್ನಾಗಿತ್ತು. ನೋಡೋಕ್ಕಂತ ತುಂಬ ಇಷ್ಟ ಆಯಿತು. ನೋಡಿಕೊಂಡು ಆಮೇಲೆ ಅಲ್ಲಿ ಗುರುಗಳಿದ್ದಾರೆ ಮಾತಾಡಿಸ್ಕೊಂಡು ದೇವಸ್ಥಾನ ಬಗ್ಗೆ ಹೇಳ್ತಾರೆ. ಸ್ವಲ್ಪ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಯಾತ್ರಾ ಅಂತ ಅವ್ರು ಹೇಳ್ತಾರೆ. ಒಂದ್ಸಲ ಕೇಳ್ಕೊಳ್ಳಿ ಫ್ರೆಂಡ್ಸ್. ದರ್ಶನ ಕೊಟ್ಟಂಥ ಒಂದು ಸಂದರ್ಭ. 1909ನೇ ಇಸ್ವಿನಲ್ಲಿ ಕೆಂಪಾಂಬುದಿ ಕೆರೆ ಬಹಳ ವಿಶೇಷವಾದ ಕೆರೆ. ನಮ್ಮ ಅಜ್ಜಿಯವರು ಸುಂಕೆರೆಯಲ್ಲಿ ವಾಸವಾಗಿದ್ದರು. ಅಲ್ಲಿಂದ ಪ್ರತಿನಿತ್ಯ ಈ ಒಂದು ಕೆರೆ ಏರಿ ಮೇಲೆ ಬಂದು ದನ ಕರುಗಳನ್ನ ಮೇಯಿಸ್ಕೊಂಡು ಬಟ್ಟೆ ಬರೆ ಹೋಗ್ಕೊಂಡು ಸಂಜೆವರೆಗೂ ಇದ್ದುಬಿಟ್ಟು ಹೋಗ್ತಾ ಇದ್ದಂಥ ಕ್ಷಣ. ಅಂಥ ಸಂದರ್ಭದಲ್ಲಿ ಊರಿನಲ್ಲಿ ಏನೇ ಒಂದು ನಡೀತಾ ಇದ್ರು ಅದನ್ನು ಈ ಒಂದು ಬಂಡೆ ಹತ್ರ ನುಡಿಯೋದಂತೆ. ಆಗ ನಮ್ಮ ಅಜ್ಜಿಯವರು ಮತ್ತು ಕೆಲವು ಹೆಂಗಸುಗಳೆಲ್ಲ ಯಾರೋ ಪೋಲಿಗಳು ಮಾಡ್ತಾರೆ, ಇಂಥ ಒಂದು ಕಾಡು ಕೆರೆ ಪ್ರದೇಶದಲ್ಲಿ ಯಾರು ಮಾತಾಡೋಕ್ಕೆ ಸಾಧ್ಯ ಅಂಥೇಳಿ ಯಾರೋ ಹುಡುಗರು ತರಲೆ ಮಾಡ್ತಾ ಇದ್ದಾರೆ ಅಂತ ಹೊರಟುಪಡ್ತಾರೆ. ಬಟ್ ಅದಾಗಿ 3 ದಿವಸಕ್ಕೆ ಆ ಒಂದು ಊರಿನಲ್ಲಿ ಆ ಸನ್ನಿವೇಶ ನಡೀತಾ ಇತ್ತಂತೆ. ಆಗ ಅವ್ರಿಗೆಲ್ಲ ಅನುಮಾನ ಆಗಿ ಈ ಒಂದು ಕ್ಷೇತ್ರದಲ್ಲಿ ಏನೋ ಒಂದು ಪವಾಡ ನಡೀತಾ ಇದೆ ಅಂಥೇಳಿ ಎಲ್ಲ ಊರಿನವರು ಬಂದು ಕಾವಲು ಕಾದಾಗ ಅಮ್ಮನವರ ಸಂಚಾರ ಆಗಿ ಈ ಅಮ್ಮನ್ನ ಪರಿಚಯ ಮಾಡಿಕೊಂಡು ಒಂದು ಊರಬ್ಬ ಆಚರಣೆ ಮಾಡಿಕೊಂಡು ಪ್ರತಿ ವರ್ಷ ಈ ತಾಯಿಯನ್ನ ಪೂಜೆ ಸಲ್ಲಿಸ್ತಾ ಬರ್ತಾ ಇರ್ತಾರೆ. 1920-21ನೇ ಇಸ್ವಿನಲ್ಲಿ ಈ ನಮ್ಮ ಕೆಂಪೇಗೌಡರು ಬೆಂದಕಾಳೂರಿಗೆ ಒಂದು ಗಡಿ ಗೋಪುರ ಕಟ್ಟಬೇಕು, ಯಾಕಂದರೆ ಕಳ್ಳರು ಕಾಕರು ಹೆಚ್ಚಾಗ್ತಾ ಇದ್ದಾರೆ ಅಂಥೇಳಿ ಆ ಎತ್ತಿನ ಬಂಡಿಯನ್ನು ಬಿಡ್ತಾರೆ. ಆ ಎತ್ತಿನ ಬಂಡಿ ಎಲ್ಲಿವರೆಗೂ ಹೋಗಿ ನಿಂತ್ಕೊಳುತ್ತೋ ಅದು ಸುರಕ್ಷಿತವಾಗಿದೆ, ಅಲ್ಲಿಂದ ಆಚೆಗೆಲ್ಲ ಕರಾಬೇರಿಯಾ, ಸೊ ಅಲ್ಲಿಗೆ ನಾವು ಕಾವಲು ಗೋಪುರಗಳನ್ನ ಕಟ್ಟಬೇಕು ಅಂತ ಎತ್ತಿನ ಬಂಡಿ ಬಿಟ್ಟಾಗ ಇಲ್ಲೊಂದು ಲಾಲ್ಬಾಗು, ಹಲ್ಸೂರು, ಸ್ಯಾಂಕಿ ಟ್ಯಾಂಕು ಈ 4 ಪ್ರದೇಶಗಳಲ್ಲಿ ಎತ್ತಿನ ಬಂಡಿ ಬಂದು ನಿಂತ್ಕೊಳ್ಳುತ್ತೆ. ಅಷ್ಟರಲ್ಲಿ ನಮ್ಮ ಅಜ್ಜಿಯವರು ಈ ಒಂದು ತಾಯಿ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಅಮ್ಮಣ್ಣಿಯವರು ಬಂದು ಕೆರೆ ನೀರನ್ನ ಅಮ್ಮನಿಗೆ ಹಾಕಿ ಅಷ್ಟಮ ಹಚ್ಚಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಕಾರ ಇರಲಿಲ್ಲ ತಾಯಿಗೆ, ಬಂಡೆಗೇನೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಎತ್ತಿನ ಬಂಡಿ ಬಿಟ್ಟಾಗ ಕೆಂಪೇಗೌಡರಿಗೆ ಹೇಳ್ತಾರೆ, ಸ್ವಾಮಿ ನೀವು ಬಂದು ಈ ತಾಯಿಯನ್ನ ದರ್ಶನ ಮಾಡ್ಕೊಂಡು ಹೋಗಿ, ನಮ್ಮ ಗ್ರಾಮ ದೇವತೆ ಅಂತ ಹೇಳಿದಾಗ ಕೆಂಪೇಗೌಡರು ಇನ್ನೊಮ್ಮೆ ಬರ್ತೀನಿ ಅಂತ ಹೇಳಿ ಹೊರಟು ಬಿಡ್ತಾರೆ. ಆಗ ಈ ಒಂದು ಗೋಪುರದ ಕೆಲಸ ಬಹಳ ನಿಧಾನ ಆಗುತ್ತೆ. ಎಲ್ಲ ಗೋಪುರಗಳು ಬೇಗ ಕೆಲಸ ಮುಗಿದೋಗುತ್ತೆ. ಇದರದ್ದು ಸುಮಾರು 10 ವರ್ಷ ಕೆಲಸ ತಗೊಳುತ್ತೆ. ಆಗ ಅವ್ರಿಗೆ ಅನುಮಾನ ಬರುತ್ತೆ, ಯಾಕೆ ಆ ಗೋಪುರ ಕೆಲಸ ನಡೀತಾ ಇಲ್ಲ ಅಂತ ಕೇಳಿದಾಗ ಆಗ ಆಸ್ಥಾನ ಪಂಡಿತರು ಹೇಳ್ತಾರಂತೆ, ನೀವು ಅಲ್ಲಿ ಒಂದು ದೇವಿಗೆ ಅವಮಾನ ಮಾಡಿದಿರಿ, ನೀವು ಹೋಗಿ ಆ ಅಮ್ಮನ ಪೂಜೆ ಸಲ್ಲಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಕೆಲಸ ಬೇಗ ಆಗುತ್ತೆ ಅಂತ ಹೇಳಿದಾಗ ಕೆಂಪೇಗೌಡರು ಬರ್ತಾರೆ. ಬಂದಾಗ ಇವತ್ತು ಏನು ನಮಗೆ ಆಕಾರ ಕಾಣುತ್ತೋ ತಾಯಿಯ ರೂಪ, ಅದು ಅವರಿಗೆ ದರ್ಶನ ಆಗುತ್ತೆ. ಆಗ ಅವರು ಅದನ್ನ ಕಲಾಕತ್ಕರಣ ಮಾಡಿ ನಮ್ಮ ಅಜ್ಜಿಯವರಿಗೆ ವಾಗ್ದಾನವಾಗಿ ಈ ಒಂದು ಕ್ಷೇತ್ರನ ಪೂಜೆ ಮಾಡ್ಕೊಂಡು ಹೋಗಿ ಅಂತ ನೇಮಿಸ್ತಾರೆ. ಸೊ ಆವಾಗಲಿಂದ 9ನೇ ತಲೆಮಾರು ಅಂದರೆ ನಾನು, ನಮ್ಮ ತಂದೆಯವರಾದಂಥ GR ಶಿವಪ್ರಕಾಶ್, ಅದ್ರ ಮುಂಚೆ ಎಲ್ಲರೂ ಬರೀ ಹೆಣ್ಣು ಮಕ್ಕಳೇ ಸೇವೆ ಮಾಡ್ಕೊಂಡು ಬಂದಿರ್ತಾರೆ ನಮ್ಮ ಅಜ್ಜಿದಿರು. ಆದರೆ ನಮ್ಮ ತಂದೆಯವರು 1984ನೇ ಇಸ್ವಿನಲ್ಲಿ ನಮ್ಮ ಒಂದು ಕುಟುಂಬದಲ್ಲಿ ಚೀಟಿ ಹಾಕಿದಾಗ ಶಿವಪ್ರಕಾಶ್ ಮಾಡಬೇಕು, ಶಿವಣ್ಣ ಮಾಡಬೇಕು ಅಂತ ಒಂದು ಅಪ್ಪಣೆ ಆಗುತ್ತೆ. ಆಗ ನಮ್ಮ ತಂದೆಯವರು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಅವರು ತಮ್ಮ ಕೆಲಸವನ್ನು ಬಿಟ್ಟು ತಾಯಿಯ ಸೇವೆಗೆ ಬರ್ತಾರೆ. ಬಂದಾಗ ಭಾಳ ಒಂದು ಸಣ್ಣ ಗೋಪುರ ಮತ್ತು ಸಣ್ಣ ಗುಡಿ ಇರುತ್ತೆ. ಆ ಒಂದು ಗುಡಿಗೆ ಒಂದು ನೆರಳಾಗಲಿ, ದೀಪದ ವ್ಯವಸ್ಥೆ ಆಗಲಿ, ನಡೆದಾಡೋ ದಾರಿ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ ಯಾವುದೂ ಇರೋದಿಲ್ಲ. ಕೆರೆ ಏರಿ ಮೇಲೆ ಏನಿರುತ್ತೆ ಆ ಕಾಲದಲ್ಲಿ ಅದು ಅದೇ ರೀತಿ ನಡ್ಕೊಂಡು ಬಂದ್ಬಿಟ್ಟಿರುತ್ತೆ. ನಮ್ಮ ತಂದೆಯವರು ಈ ಒಂದು ಕ್ಷೇತ್ರಕ್ಕೆ ನಾವು ಏನಾದರೂ ಒಂದು ನಮ್ಮ ಕೊಟ್ಟಿರೋ ಸೇವೆನ ನಮ್ಮ ಕೆಲಸ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಒಂದು ಟ್ರಸ್ಟ್ ಅಂತ ಮಾಡಿ ಈ ಒಂದು ಕ್ಷೇತ್ರನ ಈ ಮಟ್ಟಿಗೆ ಅಭಿವೃದ್ಧಿಗಳಿಗೂ ಅನುಕೂಲ ಆಗೋ ರೀತಿ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಈಗ ಅವರ ಒಂದು ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ.
ನಮಗೆ ಅವರ ಮಾರ್ಗದರ್ಶನದಿಂದ ಇನ್ನೂ ಈ ಕ್ಷೇತ್ರ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕು. ಇನ್ನೂ ಈ ತಾಯಿಯ ಸನ್ನಿಧಾನದಲ್ಲಿ ಸಹಸ್ರಾರು ಭಕ್ತಾದಿಗಳು ಅಮ್ಮನ ಸೇವೆ ಸಲ್ಲಿಸಿ ಆ ಒಂದು ಆಶೀರ್ವಾದ ಪಡಿಬೇಕು ಅನ್ನೋ ಆಸೆ ಇದೆ. ಮತ್ತು ಈ ಒಂದು ಸನ್ನಿಧಾನದಲ್ಲಿ ಸಪ್ತಮಾತೃಕೆಯರು ಅಂತಹ ನಮ್ಮ ಬನ್ನಿ ಮಹಾಕಾಳಿ, ಮತ್ತು ನಾಡಮಾರಮ್ಮ, ಕರುಮಾರಿಯಮ್ಮ, ಮದಲಟ್ಟಮ್ಮ, ಬಂಕದಕಟ್ಟೆಯಮ್ಮ ಮತ್ತು ಕಾಟೇರಿಯಮ್ಮ, ಈ ಒಂದು ಸಪ್ತಮಾತೃಕೆಯರು ನೆಲೆಸಿದ್ದಾರೆ. ಇಲ್ಲಿ ಪ್ರತಿ ವರ್ಷ ಅಮ್ಮನವರ ನವರಾತ್ರಿ ಉತ್ಸವ ಭಾಳ ಚೆನ್ನಾಗಿ ನಡೆಯುತ್ತೆ. 10 ದಿನ ಒಂದು ವಿಶೇಷವಾಗಿ ಪ್ರತಿ ದಿವಸಗಳು ಒಂದೊಂದು ವಿಶೇಷವಾದ ಹೋಮ ಮತ್ತು ಅಭಿಷೇಕ ಮತ್ತು ಅಲಂಕಾರ, ಪ್ರತಿನಿತ್ಯ ಅನ್ನದಾನ, ಮತ್ತು ನವರಾತ್ರಿನಲ್ಲಿ ಸಂಜೆ ಒಂದು ಪ್ರಾಮುಖ್ಯತೆ ಇರೋದರಿಂದ ಸಂಜೆ ಹೊತ್ತು ಲಲಿತ ಸಹಸ್ರನಾಮ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಬರತಕ್ಕಂಥ ಹೆಣ್ಣುಮಕ್ಕಳಿಗೆ ಕುಂಕುಮ ದಾನ ಮಾಡ್ತಾರೆ. ಸೊ ಇದೆಲ್ಲ ಒಂದು ಅನಾದಿ ಕಾಲದಿಂದ ನಡ್ಕೊಂಡ್ಬಂದಿರುವಂಥ ಪದ್ಧತಿ ಆಗಿರುತ್ತೆ. ಮತ್ತು 1521 ಇಸ್ವಿನಿಂದ ನಮ್ಮ ಅಜ್ಜಿಯವರು ಈ ಯಾವುದೇ ಒಂದು ಅಡೆತಡೆ ಬಂದು ನಿವಾರಣೆ ಆಗಲಿ ಅಂತ ಹೇಳಿ ಪ್ರತಿ ತಿಂಗಳು ಹುಣ್ಣಿಮೆಯ ದಿವಸ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಅನ್ನದಾನ ನೆರವೇರಿಸ್ಕೊಂಡು ಬಂದಿದ್ದಾರೆ. ಮತ್ತು ಸಂಕಷ್ಟಹರ ಗಣಪತಿ ಒಂದು ಆ ಪೂಜೆಯನ್ನು ಮಾಡಿಕೊಂಡು ಆ ದಿವಸ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿ ಅಂತೇಳಿ ಗಣೇಶನ ಸ್ಮರಣೆ ಮಾಡಿ ಹೋಮ ಮಾಡಿಸಿ ಅಲ್ಲೂ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಷಷ್ಠಿ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ, ಯಾಕಂದರೆ ವಿಧಿ ಬರಹನ ಬದಲಾಯಿಸುವಂಥ ಶಕ್ತಿ ಇರೋದು ಸುಬ್ರಹ್ಮಣ್ಯ ಸ್ವಾಮಿಗೆ. ಆ ಒಂದು ದಿವಸ ನಾವು ವಿಭೂತಿ ಅರ್ಚನೆ ಮಾಡಿ ವಿಭೂತಿ ಅಭಿಷೇಕ ಮಾಡೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಭಾಳ ಒಂದು ನಮ್ಮ ಯಾವುದೇ ಒಂದು ಬದಲಾವಣೆಗೆ, ನಮ್ಮ ಆರ್ಥಿಕತೆ ಆಗ್ಬೋದು ಮತ್ತು ನಮ್ಮ ವ್ಯವಹಾರ ಆಗ್ಬೋದು, ಅದನ್ನು ಬದಲಾವಣೆಗೆ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಷಷ್ಠಿ ದಿನ ಪೂಜೆ ಮಾಡಿಕೊಂಡು ಬರ್ತಾ ಇರ್ತೀವಿ. ಸೊ ಈ ಒಂದು ಸನ್ನಿಧಾನದಲ್ಲಿ ಸೇವೆಗಳು ಅಂದರೆ ಅಮ್ಮನವರ ಪಂಚಾಮೃತ ಅಭಿಷೇಕ ಮಾಡಿಸೋದು, ಮತ್ತು ಹೂವಿನ ಅಲಂಕಾರ ಮಾಡಿಸ್ಬೋದು, ಮತ್ತು ಬೆಣ್ಣೆ ಅಲಂಕಾರ, ಅರಶಿನ ಕುಂಕುಮ, ಇವೆಲ್ಲ ವಿಶೇಷವಾಗಿ ನಡೆಸ್ತಕ್ಕಂಥ ಒಂದು ಹರಕೆಗಳು. ಮತ್ತು ನಿಮಗೆ ಯಾವುದೇ ಒಂದು ಮದುವೆ ಆಗಬೇಕು, ಮತ್ತು ಮಕ್ಕಳಾಗಬೇಕು, ಅಥವಾ ಒಂದು ಕಷ್ಟಗಳು ನಿವಾರಣೆ ಆಗಿ ನಾವೊಂದು ಕೆಲಸ ಮಾಡಬೇಕು, ಮತ್ತು ಒಂದು ಫ್ಯಾಕ್ಟ್ರಿ ಮಾಡ್ಬೋದು, ಅಥವಾ ಏನೇ ಒಂದು ನಮ್ಮ ಆರ್ಥಿಕತೆಗೆ ಅಭಿವೃದ್ಧಿಗೆ ಒಂದೇನಾದ್ರು ಮಾಡಬೇಕು ಅಂದರೆ ಹರಕೆ ಮಾಡ್ಕೊಳ್ತಾರೆ. ನಮ್ಗೆ ಆ ಕೆಲಸ ಆದರೆ ತಾಯಿ ಬಂದು ನಿನ್ನ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿ ಮಡ್ಲಕ್ಕಿ ತುಂಬ್ತೀನಿ. ಈ ಒಂದು ಮಡ್ಲಕ್ಕಿ ತುಂಬೋದ್ರಿಂದ ಅವರ ಮಡ್ಲು ತುಂಬಿ ತಾಯಿ ಮಕ್ಕಳಾಗುವಂಥ ಎಷ್ಟೋ ಒಂದು ಉದಾಹರಣೆಗಳು ಭಾಳ ಇದೆ. ಆ ಥರ ಈ ರೀತಿ ಇನ್ನು 10 ಹಲವಾರು ಹರಕೆಗಳು ಅವರವರ ಶಕ್ತಿ ಅನುಸಾರ ಮಾಡ್ಕೊಳ್ತಾರೆ. ಸೊ ತಾಯಿಯ ಸನ್ನಿಧಾನದಲ್ಲಿ ಈ ಒಂದು ಸೇವೆಗಳು ನಡೆಯುತ್ತೆ. ಮತ್ತು ಅಮ್ಮನವರಿಗೆ ಕುಂಕುಮಾರ್ಚನೆ ಮತ್ತು ಬಿಲ್ವಪತ್ರ ಅರ್ಚನೆ ಮತ್ತು ಹಾಲಭಿಷೇಕ ಅಂತ ಮಾಡ್ತೀವಿ. ಅಮ್ಮನವರ ಸಾನ್ನಿಧ್ಯದಲ್ಲಿ ಪ್ರತಿದಿನ ಪ್ರಸಾದ ವಿನಿಯೋಗವಿರುತ್ತೆ. ಮತ್ತು ಈ ಒಂದು ಸನ್ನಿಧಾನದಲ್ಲಿ ಹೆಣ್ಣುಮಕ್ಕಳು ದೀಪ ಅಂಟಿಸಿ ಮತ್ತು ಬೆಲ್ಲದ ಆರತಿ ಎಣಿಸಿ ಯಾವುದೇ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡಾಗ ಖಂಡಿತವಾಗ್ಲೂ ಅದು ನೆರವೇರಿ ಅವರ ಇಷ್ಟಾರ್ಥಗಳು ಈಡೇರಿದೆ. ರೀತಿ ಹೆಣ್ಮಕ್ಳು ಬಂದು ಇಲ್ಲಿ ತಾಯಿಯ ಹತ್ರ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಎಲ್ಲ ಬಗೆಹರಿಸ್ಕೊಂಡು ಸಂತೋಷದಿಂದ ಜೀವನ ನಡೆಸ್ತಾ ಇದ್ದಾರೆ. ಇದಕ್ಕೆ ಆ ತಾಯಿಯ ಸಾಕ್ಷಿ. ಮತ್ತು ನಾನು ಆಗಲೇ ತಿಳಿಸ್ದಂಗೆ ಈ ಕ್ಷೇತ್ರ ಬಂಡೆಲೇ ಉದ್ಭವ ಆಗಿರೋದ್ರಿಂದ ಬಂಡೆ ಮಹಾಕಾಳಿ, ಮತ್ತು ಅಮ್ಮನವ್ರಿಗೆ ಇನ್ನೊಂದು ಹೆಸರು ಬಂಡಿ ಮಹಾಕಾಳಿ ಅಂತ. ಯಾಕಂದರೆ ಕೆಂಪೇಗೌಡರು ಏನು ಮಾಡ್ತಾರೆ, ಆ ಒಂದು ಎತ್ತಿನ ಬಂಡಿನ ದೇವಸ್ಥಾನಕ್ಕೆ ಬಳುವಳಿಯಾಗಿ ಕೊಡ್ತಾರೆ. ಆ ಎತ್ತಿನ ಬಂಡಿ ವಿತೌಟ್ ಡ್ರೈವರ್ ನಮ್ಮ ಅಜ್ಜಿಯವರು ಪೂಜೆ ಮಾಡಿ ಬಿಟ್ಟರೆ ಆಗ ಇಲ್ಲಿ ಯಾವುದೇ ಸವಲತ್ತು ಇರಲಿಲ್ಲ. ಈ ಒಂದು ಕೆರೆ ಮತ್ತು ಏರಿಯ ಮೇಲೆ ಯಾವುದೇ ರೀತಿ ದೇವಗುಲಕ್ಕೆ ಅನುಕೂಲ ಆಗೋ ರೀತಿ ಯಾವುದೂ ಒಂದು ಸವಲತ್ತು ಇರಲಿಲ್ಲ. ಹಾಗಾಗಿ ಎತ್ತಿನ ಬಂಡಿನ ಪೂಜೆ ಮಾಡಿ ಬಿಟ್ಟರೆ ಈಗ ನಮ್ಮ ಪಟೇಲರ ಮನೆಗೆ ಹೋಗ್ಬೇಕಾ ಅಥವಾ ಭಕ್ತರು ಸಾಮಾನ್ಯರ ಮನೆಗೆ ಹೋಗ್ಬೇಕಾ, ಅದು ಎತ್ತುಗಳು ಅಲ್ಲಿ ಹೋಗಿ ನಿಂತ್ಕೊಳ್ಳೋದಂತೆ. ಆಗ ಅವರು ಬಂಡಿ ಕಳಿಸಿದಾಳೆ ಅಂಥೇಳಿ ಆ ಪೂಜೆ ಸಾಮಗ್ರಿಗಳನ್ನೆಲ್ಲ ತಗೊಂಡು, ಮತ್ತು ಅಮ್ಮನವ್ರಿಗೆ ಏನು ನೈವೇದ್ಯ ಮಾಡಬೇಕು, ಸಿಹಿ ಮಾಡೋರು ಸಿಹಿ ನೈವೇದ್ಯ, ಖಾರ ಮಾಡೋರು ಖಾರ ನೈವೇದ್ಯವನ್ನು ಆ ಗಾಡಿನಲ್ಲೇ ಕಟ್ಕೊಂಡು ಬಂದು ಅಮ್ಮನವ್ರಿಗೆ ಪೂಜೆ ಸಲ್ಲಿಸಿ ತಂಗಿ ಒಂದು ದಿನ ಇದ್ದುಬಿಟ್ಟು ಮತ್ತೆ ವಾಪಸ್ ಹೋಗ್ತಿದ್ರಂತೆ. ಆಗ ಬಂಡೆ ಕಾಳಮ್ಮ ಹೋಗಿ ಬಂಡಿ ಕಾಳಮ್ಮ ಅಂತ ಹೇಳಿ 2 ಹೆಸರು ನಮ್ಮ ಮಹಾತಾಯಿಗೆ ಒಂದು ವಾಡಿಕೆಯಾಗಿ ಬಂದ್ಬಿಟ್ಟಿದೆ. ಸೊ ಈ 2 ಹೆಸರು ಅಮ್ಮನವರ ಒಂದು ಸನ್ನಿಧಾನದಲ್ಲಿ ಪ್ರಖ್ಯಾತಿಯಾಗಿ ಈ ದಿನ ಮಹಾತಾಯಿ ಎಲ್ಲರಿಗೂ ದರ್ಶನ ಕೊಡುತ್ತೆ. ಫ್ರೆಂಡ್ಸ್, ವಿಡಿಯೋ ಹಿಡಿದಂಕ ನೋಡಿ, ತುಂಬ ಚೆನ್ನಾಗಿದೆ. ದೇವ್ರು ತುಂಬ ಪವರ್ಫುಲ್ ದೇವ್ರಿದು. ಹುಣ್ಣಿಮೆ ಅಮಾವಾಸ್ಯೆಗೆ ಡಿಸ್ಟಿರಬನ್ನು ತೆಗೆಸ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅನಿಸ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.